ನಮಸ್ಕಾರ ವಿದ್ಯಾರ್ಥಿಗಳೇ, ಲೇಟಾಗಿ ಒಂದು ನಿಮ್ಮ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ AHS ಮತ್ತು BPT ಲ್ಯಾಟ್ರಲ್ ರೆಗ್ಯುಲರ್ ವಿದ್ಯಾರ್ಥಿಗಳು ಈಗಾಗಲೇ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಾಡಲಿಕ್ಕೆ. ಮತ್ತು ಲ್ಯಾಟ್ರಲ್ ಎಂಟ್ರಿ ಅವರಿಗೆ ಈಗ ಜಸ್ಟ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನೀವು ಕಾಮೆಂಟ್ಸ್ಗಳನ್ನು ಕೇಳಿದರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡೋಣ. ಸೊ ಕಾಮೆಂಟ್ಸ್ ಓದ್ತಾ ಹೋಗ್ತೇನೆ. ಮತ್ತು ಅದರ ಜೊತೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಕೂಡ ಮರಿಬೇಡಿ. ಹಲೋ ಸರ್, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಪ್ಲೀಸ್ ಹೇಳಿ. ಸೊ ನೋಡಿ, ನಾನು ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಡೆಮೋ ವಿಡಿಯೋನು ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಮಾಡಿದ್ದೆ. ಅದರ ಪ್ರಕಾರನೇ ಆಗುತ್ತೆ. ನೀವು ಲಾಗಿನ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಲಾಗಿನ್ ಮಾಡಿದಾಗ ನಿಮ್ಮ ಕಾಲೇಜ್ಗಳನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾನು ಸುಮಾರು ನಮ್ಮ ಹಳೆ BSc ನರ್ಸಿಂಗ್ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಬೋದು. ಬಟ್ ಇವಾಗ ಸದ್ಯಕ್ಕೆ ನನ್ನ ಹತ್ರ ಯಾವುದೇ ಥರಂಥ ID ಇಲ್ಲದ ಕಾರಣ ಸೊ ನನಗೆ ಯಾವುದೇ ಥರಂಥ ನಿಮಗೆ ಲೈವಲ್ಲಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಸರ್, ಅಪ್ಲಿಕೇಶನ್ ಇನ್ ನೋ ಅಂತ ಬರ್ತಾಯಿದೆ, ಸರಿಯಾಗಿ ಹಾಕಿ. ಯಾಕಂದ್ರೆ ಜಸ್ಟ್ ಇವಾಗ ಲಿಂಕ್ ಅಪ್ಡೇಟ್ ಆಗಿದೆ. ಅಪ್ಲಿಕೇಶನ್ ನಂಬರನ್ನು ಹಾಕಕ್ಕೆ ಹೋಗ್ಬೇಡಿ. ಸೊ ನಿಮ್ಮ CET ನಂಬರನ್ನು ಅಪ್ಡೇಟ್ ಮಾಡಿ, CET ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ಆಟೋಮೊಬೈಲ್ ಡಿಪ್ಲೊಮಾ ನಡೆಯುತ್ತಾ? ಇದು ಜಾಬ್ ಬಗ್ಗೆ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಲೇಟ್ರಾಗಿ ಡಿಸ್ಕಷನ್ ಮಾಡ್ತೀನಿ. ಹಲೋ ಸರ್, ಇನ್ವಾಲಿಡ್ ಎರರ್ ಅಂತ ಬರ್ತಾಯಿದೆ. ಸೊ ಅಪ್ಡೇಟ್ ಇವಾಗ ಆಗಿರೋದ್ರಿಂದ ಸೊ ಅರ್ಜೆಂಟು ಕೂಡ ಮಾಡ್ಕೋಬೇಡಿ, ಲೇಟಾಗಿ ಅಪ್ಡೇಟ್ ಆಗುತ್ತೆ. ಇನ್ನೊಂದು ಅವರ್ ಟ್ರೈ ಮಾಡಿ. ಇನ್ವಾಲಿಡ್ ಅಂತ ಬರ್ತಾಯಿದ್ರೆ ಕೂಡ ಅದಕ್ಕೆ ಸೊಲ್ಯೂಷನ್ ಏನಾದರೂ ಮಾಡ್ತಾರೆ ನಾಳೆ ತನಕ. ಆಮೇಲೆ ನೀವು ಸರಿಯಾದಂಥ CET ನಂಬರನ್ನು ಕೂಡ ಅಲ್ಲಿ ಅಪ್ಡೇಟ್ ಹಾಕೋದನ್ನು ಮರಿಬೇಡಿ. ರ್ಯಾಂಕ್ ಲಿಸ್ಟ್ನಲ್ಲಿ ಫೀಸ್ ಯಾವಾಗ ಬಿಡ್ತಾರೆ? ಸೊ ಬಿಡಬೇಕಿತ್ತು, ಯಾಕೋ ಡಿಲೇ ಮಾಡಿದ್ದಾರೆ. ನಿಮ್ಗೆ ಗೊತ್ತಲ್ಲ ಕೇದವ್ರು ಹೆಂಗೆ ಮಾಡ್ತಾರೆ ಅಂತ. ಸೊ ಓಪನ್ ಆಗ್ತಾಯಿಲ್ಲ ಅಂದರೆ ಆಗುತ್ತೆ, ಯಾಕಂದರೆ ಈಗ ಜಸ್ಟ್ ಅದು ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಮತ್ತು ನಿಮ್ಮ ಕೇದವರು ಒಂದು ಅರ್ಧಂಬರ್ಧನೂ ಮಾಡೋ ಅಭ್ಯಾಸ ಇದೆ, ಹೀಗಾಗಿ ಸ್ವಲ್ಪ ಟ್ರೈ ಮಾಡ್ತೀರಿ. ಲಾಸ್ಟ್ ಬಿಟ್ಟಿರೋ ಲಿಂಕ್ನಲ್ಲಿ ನಮ್ಮ ಹೆಸರುಗಳು ಜೊತೆಗೆ ನಂಬರ್ ಕೊಟ್ಟಿದ್ದಾರಲ್ವ, ರ್ಯಾಂಕ್ 340 ಏನೋ ಬಂದ ಇದೆ ಸರ್, ಏನು ಅದು ಅರ್ಥ ಆಗ್ತಾ ಇಲ್ಲ, ರಿಪ್ಲೈ ಮಾಡಿ. ಸೊ ಡೆಫಿನೆಟಾಗಿ ನಾಳೆಗೆ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ. ಸೊ ಅದರಲ್ಲಿ ರ್ಯಾಂಕ್ ನಂಬರ್ ಏನೋ ಅಂತ ನೀವು ರ್ಯಾಂಕ್ ಬಗ್ಗೆ ಡೌಟನ್ನು ಕೇಳ್ತಾ ಇದ್ದೀರಿ, ಡೆಫಿನೆಟಾಗಿ ಕ್ಲಿಯರ್ ಮಾಡ್ತೀನಿ ನಾಳೆಗೆ. ಸೊ ಪ್ಲೀಸ್ ಗೈಡ್ ಅಸ್ ಟು ಈಚ್ ಎವ್ರಿ ಸ್ಟೆಪ್ಸ್ ಲೆಟರ್ ಎಂಟ್ರಿ. ಐ ಎಮ್ SC ಆದಿ ದ್ರಾವಿಡ, ವಿಚ್ ಕ್ಯಾಟಗರಿ ಇಟ್ ವಿಲ್ ಕಮ್ಸ್ ಪ್ಲೀಸ್ ಹೇಳಿ. SGG ಅವ್ರ SCK ನೋಡಿ, SGG ಅಂತಂದ್ರೂ ಕೂಡ ನಿಮಗೆ ಬರುತ್ತೆ. ಯಾಕಂದರೆ ನೋಡಿ, ಇದು ಹೆಂಗಂದರೆ SG ಕನ್ನಡ ಮೀಡಿಯಮ್ ಆಗಿದ್ದೀರಿ, ನೀವು SC ಒಳಗಡೆ ಕನ್ನಡ ಮೀಡಿಯಮ್ ಆಗಿದ್ದೀರಿ, SCK ಕೋಟಾನೂ ಬರುತ್ತೆ. ಇನ್ ಕೇಸ್ ಆಫ್ ನಿಮ್ಮಲ್ಲಿ ಕನ್ನಡ ಮೀಡಿಯಮ್ ಆಗಿಲ್ಲ ಅಂದರೆ SCG ಜನರಲ್ ಕೋಟಾ ಬರುತ್ತೆ. SC ಒಳಗಡೆ ಜನರಲ್. ಆಮೇಲೆ ಇವೊಂದು ಕೂಡ ನಿಮಗೆ GM ಇದ್ದರೂ ಕೂಡ ನಿಮ್ಗೆ ಕನ್ಸಿಡರ್ ಆಗುತ್ತೆ. GM ಸೀಟು ನಿಮಗೆ ಬರ್ತವೆ. ಇನ್ ಕೇಸ್ ಆಫ್ ನೀವು ಕನ್ನಡ SC ಕನ್ನಡ ಮೀಡಿಯಮ್ ಆಗಿದ್ದರೆ ಅದು ಬರುತ್ತೆ. ಇಲ್ಲಪ್ಪ ನಾ ಕನ್ನಡ ಮೀಡಿಯಮ್ ಇಲ್ಲ ಅಂದರೆ SC ಜನರಲಲ್ಲಿ ನೀವು ಬರ್ತೀರಾ. ಓಕೆ, ವೆಲ್ಕಮ್. ಸೊ ನೆಕ್ಸ್ಟ್ ಎಜುಕೇಷನ್ ಲೋನ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ, ಪಕ್ಕಾ ಮಾಡ್ತೀನಿ. ಎಜುಕೇಷನ್ ಲೋನ್ ಬಗ್ಗೆ ಫ್ರೀ ಮಾಡಿಕೊಂಡು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ನನ್ನ ಕಡೆಯಿಂದ ಹೊಸದಾದ ಏನಾದರೂ ಅಕ್ಸೆಪ್ಟೇಷನ್ ಮಾಡ್ತಿರ್ತಾರೆ, ಹೀಗಾಗಿ ನಾನು ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ನಾನು ಅಪ್ಡೇಟ್ ಮಾಡ್ತೀನಿ. ನನಗೆ BS ನರ್ಸಿಂಗ್ ಮಾತ್ರ ಗೊತ್ತಿದೆ, ಅಲೈಡ್ ಸೈನ್ಸ್ ಬಗ್ಗೆ ನನಗೆ ಇದು ಲೋನ್ಸ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲ, ಹೀಗಾಗಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಸರ್, ಆಪ್ಷನ್ ಎಂಟ್ರಿ ನಾವು ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ಬೋದು, 100% ಲ್ಯಾಪ್ಟಾಪಲ್ಲಿ ಮಾಡ್ಬೋದು. ಮಾತಿಲ್ಲ ಕಥೆ ಇಲ್ಲ, ಆಗಿದೆ. ಓಕೆ, ನನ್ನ ಮಾತಿಗೆ ರಿಪ್ಲೈ ಮಾಡಿದ್ರೆ ಅನಿಸ್ತದೆ. ಸೊ ಮೀ ಫಸ್ಟ್ ಕಾಮೆಂಟ್ಸ್ ಪ್ಲೀಸ್ ರಿಪ್ಲೈ. ಓಕೆ, ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. CET ನಂಬರ್ ಏನು ಹಾಕಬೇಕು? CET ನಂಬರನ್ನು ನಿಮ್ಮಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವುದೋ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೊಟ್ಟಿದ್ದಾರೆ CET ನಂಬರನ್ನು. ಸೊ ಅದನ್ನು ನೀವು ಹಾಕಬೇಕಾಗತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ನಿಮ್ಮ ಸ್ಲಿಪ್ ಕೊಟ್ಟು ಕಳಿಸಿದ್ದಾರೆ, ಆ ಒಂದು ವೆರಿಫಿಕೇಷನ್ ಆ ವೆರಿಫಿಕೇಷನ್ ಸ್ಲಿಪ್ ಒಳಗಡೆ CET ನಂಬರ್ ಇರುತ್ತೆ, ಅದನ್ನು ಹಾಕಿ. BPT ಆಪ್ಷನ್ ಎಂಟ್ರಿ 4 ಡೇಟ್ಗೆ ಮಾಡೋಕ್ಕೆ ಆಗಿಲ್ಲ, 5 ಡೇಟಿಗೆ ಮಾಡಿದೆ, ಬಟ್ ಮೋಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಏನು ಮಾಡೋದು? ಟೆನ್ಷನ್ ತೊಗೋಬೇಡಿ, ಸಿಗಬೇಕಂತ ರೂಲ್ಸ್ ಇಲ್ಲ. ಇವಾಗ ನೀವು ಮತ್ತೆ ಮೀನಿಂಗ್ ಏನು, ನೀವು ಹಾಕಿರುವಂತಹ ಕಾಲೇಜುಗಳಲ್ಲಿ ನಿಮ್ಮ ಕಾಸ್ಟಿಗೆ, ನಿಮ್ಮ ಪರ್ಸೆಂಟೇಜಿಗೆ ಸೀಟ್ ಇಲ್ಲ ಅಂತ ಮೀನಿಂಗ್ ಅಷ್ಟೇ. ನೀವು ಕಾಲೇಜ್ಗಳನ್ನು ಮತ್ತೆ ಹೆಚ್ಚಿಗೆ ಆ್ಯಡ್ ಮಾಡಿಕೊಳ್ಳಿ, ಕಾಲೇಜನ್ನು ಹೆಚ್ಚಿಗೆ ಆ್ಯಡ್ ಮಾಡಿ, ಮತ್ತು ಇನ್ ಕೇಸ್ ಆಫ್ ಅವನ್ಗಳನ್ನು ಮೇಲೆ ಕೆಳಗೆ ಮಾಡಿ, ಮತ್ತು ನಿಮಗೆ ಜಾಸ್ತಿ ಕೋರ್ಸ್ಗಳನ್ನು ಆ್ಯಡ್ ಮಾಡಿಕೊಳ್ಳ್ರಿ, ಆರಾಮಾಗಿ ಸಿಗುತ್ತೆ. ಈಗ ಏನಂದರೆ ಇದು ನೀವು ಸೀಟ್ ಯಾಕೆ ನಾಟ್ ಅಲಾಟೆಡ್ ಅಂತಿದೆ ಅಂದರೆ, ನಿಮ್ಮ ಕ್ಯಾಟಗರಿಗೆ ಆ ಕಾಲೇಜಲ್ಲಿ ಬೇರೆ ಪರ್ಸೆಂಟೇಜ್ ಇರುವಂಥ ಸೇಮ್ ಕ್ಯಾಟಗರಿಗಳವರು ಸೀಟ್ ಸಿಕ್ಕಿದೆ, ಅವರು ಪಡ್ಕೊಂಡಿದ್ದಾರೆ, ನಿಮಗೆ ಸಿಕ್ಕಿಲ್ಲ ಅಂತ ನೀವು ಬೇರೆ ಕಾಲೇಜ್ಗಳನ್ನು ಇವಾಗ ಆಪ್ಷನ್ ಆ್ಯಡ್ ಮಾಡಿ, ಡೆಫಿನೆಟಾಗಿ ಸಿಗುತ್ತೆ. ಸೊ ಫೋನಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಇಲ್ಲ, ಅದು ಸರಿಯಾಗಿ ಆಗೋದಿಲ್ಲ. ಬೆಟ್ರ್ ಇನ್ನು ನೆಟ್ ಸೆಂಟ್ರಿಗೆ ಹೋಗಿ ಕ್ಲಿಯರಾಗಿ ದೊಡ್ಡ ಡಿಸ್ಪ್ಲೇಲಿ ಮಾಡಿದರೆ ಒಳ್ಳೆಯದು. BPTಗೆ ಗೌರ್ಮೆಂಟ್ ಕಾಲೇಜ್ ಮೋಕಲ್ಲಿ ಸಿಕ್ಕಿದೆ. ಸಂಜಯ್ ಗಾಂಧಿ ಫೀಸ್ ಎಷ್ಟು ನೋಡಿ? ಸಂಜಯ್ ಗಾಂಧಿ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಗಿದ್ದರೆ 10,000, ಗೌರ್ಮೆಂಟ್ ಕಾಲೇಜ್ಗಳಾಗಿದ್ದರೆ 10,000 ರೂಪಾಯಿ ಇರುತ್ತೆ, ಮತ್ತು ಜಾಸ್ತಿ ಇರೋದಿಲ್ಲ. ಹೋದ ವರ್ಷದ ಫೀಸ್ ಇದು. ಈ ವರ್ಷ ಏನೋ ರಿವೈಸ್ ಮಾಡಿ 2-3 ಸಾವಿರ ರೂಪಾಯಿ, ಯಾಕಂದರೆ BS ನರ್ಸಿಂಗ್ ಹೋದ ವರ್ಷ 6,000 ಇತ್ತು, ಈ ವರ್ಷ 1 ಲಕ್ಷ ತನಕ ಮಾಡಿದ್ದಾರೆ. ಏನೋ 10,000 12,000 ತನಕ ಮಾಡಿದ್ದಾರೆ. ಈ ವರ್ಷ ಇನ್ಕ್ರೀಸ್ ಆಗ್ಬೋದು ಫೀಸ್, ಕಾದು ನೋಡೋಣ. ಬಟ್ 15,000 ರೂಪಾಯಿ ಒಳಗೆ ಇರುತ್ತೆ.
2005 ರ್ಯಾಂಕ್ ವಿಲ್ ಗೆಟ್ ದ BMRC. ಹೇಳೋಕ್ಕಾಗೋದಿಲ್ಲ, ನಿಮ್ಮ ಲಕ್ ಸಿಗ್ಬೋದು. ಯಾವ ಕೋರ್ಸ್ ಬೆಸ್ಟ್, BMLT BCMLT ಎರಡೂ ಒಂದೇ ಹೆಸರು ಮಾತ್ರ. ಅಂದರೆ ದೇವರೊಬ್ಬ ನಾಮ ಹಲ್ಲವು ಅನ್ನೋ ಥರ BMLT ಅಂದರೂ ಒಂದೇ, BCMLT ಅಂದರೂ ಒಂದೇ. ಟೆಲ್ ಮೀ, ಕ್ಯಾನ್ ಐ ಜಾಯಿನ್ BPH ಆಫ್ಟರ್ ಕಂಪ್ಲೀಟ್? ಎಸ್, ಆಫ್ಟರ್ DHI ಯು ಕ್ಯಾನ್ ಎಲಿಜಿಬಲ್ ಟು ಡೂ ದ BPH ಕೋರ್ಸ್. ಲ್ಯಾಟ್ರಿ ಎಂಟ್ರಿ ಲಿಂಕ್ ಅಪ್ಡೇಟ್ ಆಗಿದೆ ಇನ್ಫಾರ್ಮೇಷನ್ ಸೆಕ್. ಎಸ್, ನಾನು ಆಲ್ರೆಡಿ ಮಾಡಿದ್ದೀನಿ. ಲ್ಯಾಟ್ರಿ ಎಂಟ್ರಿ ಯಾವಾಗ ಬಿಡ್ತಾರೆ? ಲ್ಯಾಟ್ರಿ ಎಂಟ್ರಿ ಬಿಟ್ಟಿದ್ದಾರೆ ಬ್ರದರ್, ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಬಟ್ BPTಗೆ ಆಪ್ಷನ್ ಎಂಟ್ರಿ 4 ಡೇಟ್ಗೆ ಆಗಿದೆ ಇವ್ರದ್ದು ಮಾತು. ಸೊ ನೆಕ್ಸ್ಟ್ ಕಾಮೆಂಟ್ಸು ಓಕೆ ದೊಡ್ಡದಿದೆ. ಇಷ್ಟು ಮಂತ್ ವೇಟ್ ಮಾಡಿ ಈಗ ಸಿಕ್ಕಿರುವ ಸೀಟ್ DLT ಮಾಡ್ತಾರಾ ಅಥವಾ ಡಿಲೀಟ್ ಮಾಡ್ತಾರಾ ಅಥವಾ ಬೇರೆ ಸೀಟ್ ಅಲಾಟ್ ಮಾಡ್ತಾರಾ? ಸಿಕ್ಕಿರುವ ಸೀಟ್ ಆಪ್ಷನ್ 1 ಕೊಟ್ಟಿದ್ದೀನಿ. ಈಗ ಬೆಂಗಳೂರು ಕಾಲೇಜಲ್ಲಿ 2, 3, 4 ಅಂತ ಮೆನ್ಷನ್ ಮಾಡಿದ್ದೀನಿ. ತುಂಬ ಟೆನ್ಷನ್ ಆಗ್ತಿದೆ, ಒಂದು ಸೊಲ್ಯೂಷನ್ ಹೇಳಿ. ನೋಡಿ, ನಿಮಗೆ ಬೆಂಗಳೂರಲ್ಲೇ ಸೀಟ್ ಬೇಕು ಅಂತಂದರೆ ಮೊದಲನೇ ನೀವು ಮ್ಯಾಕ್ಸಿಮಮ್ ಬೆಂಗಳೂರಲ್ಲಿರುವಂಥ ಕಾಲೇಜುಗಳನ್ನು ನೀವು ಏನು ಮಾಡಬೇಕು, ಮೊದಲನೇ ಆದ್ಯತೆ ಕೊಡಬೇಕು. ಓಕೆ, ಉದಾಹರಣೆಗೆ ಬೆಸ್ಟ್ 10 ಕಾಲೇಜಸ್ ಬೆಂಗಳೂರಲ್ಲಿ ಇದಾವಲ್ಲ, ಅವುಗಳನ್ನು ಫಸ್ಟಿಗೆ ಕೊಟ್ಕೊಳ್ಳಿ. ಇವಾಗ ನಿಮ್ಗೆ ಸಿಕ್ಕಿರುವಂಥ ಸೀಟು ಫಸ್ಟಿಗೆ ಸಿಕ್ಕಿದ್ರೆ ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂದರೆ ಅದನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ನಿಮ್ಗೆ ಇಷ್ಟ ಇರುವಂಥ ಕಾಲೇಜ್ಗಳನ್ನು ಸೇರಿಸ್ಕೊಳ್ಳಿ. ಸೊ ಇನ್ನೊಂದು ಸೇಮ್ ಡೌಟ್ ಇರೋದು ಸರ್, ಡೌಟ್ ಕ್ಲಿಯರ್ ಮಾಡಿ. ತುಮಕೂರು ಕಾಲೇಜಲ್ಲಿ ಒಂದು ಸೀಟ್ ಇತ್ತು ಸರ್, ಸೀಟ್ ಮೆಟ್ರಿಕ್ಸಲ್ಲಿ. ಈಗ ಅದೇ ಸೀಟ್ ಸಿಕ್ಕಿದೆ, ಬಟ್ ನನಗೆ ಬೆಂಗಳೂರಲ್ಲಿ ಟ್ರೈ ಮಾಡಿದರೆ ಸಿಕ್ಕಿರೋ ಸೀಟ್ ಡಿಲೀಟ್ ಮಾಡ್ತಾರೆ. ನೀವೇ ಡಿಲೀಟ್ ಮಾಡಬೇಕು. ಅದು ಸೀಟ್ ಅದೇ ಕನ್ಫರ್ಮ್ ಆಗ್ಬೋದು. ನೀವು ಅದನ್ನು ರಿಮೂವ್ ಮಾಡಿದರೆ ಅದು ಡಿಲೀಟ್ ಆಗುತ್ತೆ, ಅದು ಸಿಗೋದಿಲ್ಲ. ಇಲ್ಲಪ್ಪ ನನಗೆ ಅದೇ ಇರಲಿ ಅಂತ ಬಿಟ್ಟುಬಿಟ್ರೆ ನಿಮ್ಗೆ ಕನ್ಫರ್ಮ್ ಅದೇ ಸಿಗ್ಬೋದು, ಅಥವಾ ಅದನ್ನು ಬಿಟ್ಟು ಕೆಳಗಡೆ ಇರುವಂಥ ಕಾಲೇಜ್ ಸಿಗ್ಬೋದು. ಬಟ್ 85% ಅದೇ ಸಿಗುತ್ತೆ, 15% ನಿಮ್ಗೆ ಬೇರೆ ಕಾಲೇಜ್ ಸಿಗ್ಬೋದು. ನೀವು ಯೋಚನೆ ಮಾಡ್ಕೊಳ್ಳಿ. ಅದೇ ಬೇಕು ಅಂದರೆ ಸುಮ್ಮನೆ ಬಿಡಿ, ಬೇಡ ಅಂತಂದರೆ ಅದನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ಬೆಂಗಳೂರದಲ್ಲಿರುವಂಥ ಒಂದು ಯಾವುದೋ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇವತ್ತು ಆಪ್ಷನ್ ಎಂಟ್ರಿ ಹಾಕಿದ್ದೀನಿ ಸರ್, ಕಾಲೇಜ್ ಸೆಲೆಕ್ಷನ್ ಆಗುತ್ತೆ. ಸೊ ಐ ವಿಲ್ ಪ್ರೇ ಟು ಎವ್ರಿಬಡಿ ಈಸ್ ಗೆಟ್ ದ ಗೌರ್ಮೆಂಟ್ ಸೀಟ್ಸ್ ಆ್ಯಂಡ್ ಗೌರ್ಮೆಂಟ್ ಕಾಲೇಜಸ್ ಓನ್ಲಿ. ಕಡಿಮೆ ಫೀಸಲ್ಲಿ, ಕಡಿಮೆ ಸೀಟಲ್ಲಿ ಕಾಲೇಜ್ಗಳು ಸಿಗಲಿ ಅಂತ ಬಯಸಿ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಹೊರತು ಸೊ ನನಗೇನು ಅವಶ್ಯಕತೆ ಇರಲಿಲ್ಲ ವಿಡಿಯೋ ಮಾಡೋದನ್ನು. ಎಲ್ಲರೂ ಖುಷಿಯಲ್ಲಿ ಎಲ್ಲರಿಗೂ ಸೀಟ್ ಸಿಗಲಿ ಅನ್ನೋ ಒಂದೇ ಒಂದು ಇದರಿಂದ ನಾನು ಇನ್ಫಾರ್ಮೇಷನ್ಸ್ ಕೊಡ್ತಾಯಿದ್ದೀನಿ. ನಾನು ಪ್ರೇ ಮಾಡ್ತೀನಿ ಎಲ್ಲರಿಗೂ ಗೌರ್ಮೆಂಟ್ ಕಾಲೇಜಸ್ ಸಿಗಲಿ, ಕಡಿಮೆ ಫೀಸ್ ಸಿಗಲಿ, ಬೆಸ್ಟ್ ಕಾಲೇಜ್ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಅಪ್ಲಿಕೇಶನ್ ನಂಬರ್ BPSc ಎಂಟ್ರಿ ಮಾಡಿದೆ, ಬರ್ತಾ ಇಲ್ಲ, ಪ್ಲೀಸ್ ಹೇಳಿ. ಸೊ ಎಸ್, ಇವಾಗ ಜಸ್ಟ್ ಅಪ್ಡೇಟ್ ಆಗಿದೆ ಡಿಯರ್ಸ್. ಜಸ್ಟ್ ಇವಾಗ 1 ಅವರ್ ಆದರೂ ಬೇಕು ಅದು ಪ್ಯಾಕಪ್ ತೊಗೊಳ್ಳಿಕ್ಕೆ. ಸೊ ಜಸ್ಟ್ ವೇಟ್ ಮಾಡಿ ಲೇಟ್ರಾಗಿ ಅಥವಾ 11 ಗಂಟೆ ಮೇಲೆ ಟ್ರೈ ಮಾಡಿ, ಅಥವಾ ನಾಳೆ ಬೆಳಿಗ್ಗೆ ಟ್ರೈ ಮಾಡಿ. ಏನಾದರೂ ಅಂದರೆ ಸೊಲ್ಯೂಷನ್ ಸಾಲ್ವ್ ಮಾಡಿರ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ, ಹೊಸ ಲಿಂಕ್ ಇರುತ್ತೆ, ಅಪ್ಡೇಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಕ್ಯಾನ್ ಹೂ ಅಪ್ಲೈಡ್ AHS ಲ್ಯಾಟ್ರಿ ಇಂಟೆ ಸೆಲೆಕ್ಟ್ ಟೇಕ್ ಅಡ್ಮಿಷನ್ BPT ಲ್ಯಾಟ್ರಿ ವಿತೌಟ್ ಎನಿ ಇಶ್ಯೂ. So take admission in BPT lateral without any issue. There is no issue. Okay, but if you are not eligible to BPT, then you are not taking the lateral entry BPT, because of BPT is only lateral entry those which are completed diploma physiotherapy course. Okay, if you are DMLT student, you are not eligible to BPT lateral entry. Sir, if you select multiple courses with a multiple college, can I change the course then after the admission which we want to before? Not like that. Only they are giving your multiple course, multiple colleges you are selected. In case, for example, you are selected Gadag Medical College, same college, 2 courses are selected. For example, DMLT, MLT and OT. Okay, in that any one college they are giving you. Not both colleges are giving. Only one college, one course in one college they are giving. Not multiple courses are they are providing to you. They are not giving any choice to you. Select yourself like that. Okay, ಸೊ ಹೋಪ್ ಇದೆಲ್ಲ ನಿಮ್ಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ನಾಳೆಗೆ ಮೀಟ್ ಆಗ್ತೇನೆ. ಗುಡ್ ನೈಟ್.